ನಾನು ಲೀಲಾಧರ್ ಮಟ್ಟು. ನಾನು ಶ್ರೀ ಬ್ರಹ್ಮ ಮುಗ್ಗೇರಕಳ ದೇವಸ್ಥಾನದ ಹಿರಿಯ ಸದಸ್ಯ. ನಮ್ಮ ಈ ಕಂಗಿಲು ಎನ್ನುವುದು ಮಾಯಿ, ನಮ್ಮ ತುಳುವಿನಲ್ಲಿ ಮಾಯಿ ಹುಣ್ಣಿಮೆಯ ಸಮಯದಲ್ಲಿ ಬರ್ತದೆ. ಅದು ಅದಕ್ಕಿಂತ 5 ದಿವಸ ಮುಂಚೆ ಏಕಾದಶಿ ಎಂದು ಮಟ್ಟು ಬ್ರಹ್ಮಸ್ಥಾನದಲ್ಲಿ ಮೊದಲ ಸೀರೆ ಕಟ್ಟುವ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಅನಂತರ ನಮ್ಮ ಗ್ರಾಮ ದೇವರಾದ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮ್ಮ ಕುಣಿತವನ್ನು ಪ್ರಾರಂಭಿಸಿ ಅನಂತರ ಕಡಪಾಡಿ ಬೀಡುವ ಮೂಲಕ ನಾವು ಚಾಲನೆಯನ್ನು ಕೊಡ್ತೇವೆ. ಬೀಡಿಗೆ ಹೋಗಿ ಅಲ್ಲಿಂದ ಪುನಃ ಎಲ್ಲ ಕಡೆಗೆ ಹೋಗ್ತೇವೆ. ಕಂಗಿಲ್ಲದ ಮುಖ್ಯ ಆಶಯ ಅಂದರೆ ಊರಿಗೆ ಬರುವ ದುರ್ಜನಗಳನ್ನು ದೂರ ಮಾಡಿ ರೋಗ ರುಜಿನಗಳನ್ನು ದೂರ ಮಾಡುವಂಥ ನಂಬಿಕೆ ಎಲ್ಲರಿಗೂ, ಭಕ್ತರಿಗೆ, ಈ ಊರಿನ ಮಟ್ಟು ಗ್ರಾಮದ ಎಲ್ಲರಿಗೂ ಒಂದು ಅದರ ಬಗ್ಗೆ ನಂಬಿಕೆ ಇದೆ. ಆ ನಂಬಿಕೆ ಇರುವಾಗ ಎಲ್ಲರೂ ಹರಕೆ ರೂಪದಲ್ಲಿ ಇನ್ನಿತರ ರೂಪದಲ್ಲೆಲ್ಲ ವಿವಿಧ ನೀಚ ದೈವಕ್ಕೆ ಬೇಕಾಗುವ ಪ್ರಿಯವಾದಂಥ ಸೇಂದಿಯನ್ನು ಕೊಟ್ಟು ಹರಕೆ ರೂಪದಲ್ಲಿ ಕೊಟ್ಟು ಆ ಆಶೀರ್ವಾದವನ್ನು ಪಡೆಯುತ್ತಾರೆ. ಒಟ್ಟಿಗೆ 5 ದಿವಸ ಆಗ್ತದೆ. ಮತ್ತು ಏಕಾದಶಿಯಿಂದ ಹುಣ್ಣಿಮೆಯ ತನಕ ಒಟ್ಟು 5 ದಿವಸ. 4 ದಿವಸದ ಕಂಗಿಲು ಕುಣಿತ ಇರ್ತದೆ. ಊರಿನ ಎಲ್ಲ ಕಡೆಗಳಿಗೆ ಹೋಗಿ ಮನೆಗೆ ಹೋಗಿ ಅವರು ಕೊಡುವಂಥ ಕಾಣಿಕೆ ದವಸ ಧಾನ್ಯಗಳನ್ನು ಒಟ್ಟು ಮಾಡಿ ಅದನ್ನು ಕಡೆಗೆ ಹುಣ್ಣಿಮೆಯಂದು ಅದರ ಅಕ್ಕಿ ಬೇಳೆಯಿಂದ ಮಾಡಿದ ದಪ್ಪ ದೋಸೆಯನ್ನು ಮಾಡಿ ಅದನ್ನು ನೀಚ ದೈವಕ್ಕೆ ಕುಣಿಯುವರ ಮಧ್ಯದಲ್ಲಿರುವ ನೀಚ ದೈವಕ್ಕೆ ಅಗಲನ್ನು ಬಡಿಸಿ ಅದಕ್ಕೆ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ಇದು ಕಂಗಿಲು ನಮಗೆ ಗೊತ್ತಿಲ್ಲ. ಈ ಅನಾದಿ ಕಾಲದಿಂದ ಆಚರಿಸಿಕೊಂಡು ಬರುವಂಥದ್ದು ಒಂದು ಮೂಲ ಜಾನಪದ ಆಚರಣೆ. ಅದು ಈಗ ಸಂಪ್ರದಾಯಬದ್ಧವಾಗಿ ನಡೆಯುವುದು ಅಂದರೆ ನಮ್ಮ ಮಟ್ಟು ಮುಗ್ಗೇರಕಳ ದೇವಸ್ಥಾನದ ವತಿಯಿಂದ ಮಾತ್ರ. ಬೇರೆಲ್ಲೂ ಈಗ ಸಂಪ್ರದಾಯ ಪ್ರಕಾರ ಇಲ್ಲ. 1-2-3 ಕಡೆ ಕಟ್ಟಕಟ್ಟಲೆಯಾಗಿ ಮಾಡ್ತಾರೆ. ಹಾಗಾಗಿ ನಮ್ಮ ಮಟ್ಟು ಮುಗ್ಗೇರಕಳ ದೇವಸ್ಥಾನದ ವತಿಯಿಂದ ಸಂಪ್ರದಾಯಬದ್ಧವಾಗಿ ಹಿಂದಿನವರು ಹೇಗೆ ಆಚರಿಸಿಕೊಂಡು ಬಂದಿದ್ದಾರೆ ಹಾಗೆ ಹೀಗೆ ಅವೇ ಥರದಲ್ಲಿ ಈಗಲೂ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದೇವೆ. ಗ್ರಾಮಸ್ಥರಿಂದ ಹಾಗೂ ಪರ ಊರಿಂದ ವಿವಿಧ ಜಿಲ್ಲೆಗಳಿಂದಲೂ ಇದನ್ನು ಅದರ ಆಶೀರ್ವಾದವನ್ನು ಪಡೆಯಲು ಬರ್ತಾ ಇರ್ತಾರೆ ಜನಗಳು. ಗ್ರಾಮಸ್ಥರಿಂದ ತುಂಬ ಸಪೋರ್ಟ್ ಇರ್ತದೆ. ಅವರ ಸಪೋರ್ಟ್ನಿಂದ ಇಷ್ಟು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗ್ತದೆ. ಹಾಗೆಯೇ ವಿದೇಶದಿಂದ ಬೇರೆ ಊರಿನಿಂದ ಹೊರ ರಾಜ್ಯದಿಂದ ಇದನ್ನು ತಿಳಿದುಕೊಂಡು ಬಂದು ತಮ್ಮ ಹರಕೆಯನ್ನು ಎಣಿಸಿದಂಥ ಕಾರ್ಯ ಆದರೆ ಅದರ ಹರಕೆಯನ್ನು ತೀರಿಸಿಕೊಂಡು ಹೋಗ್ತಾರೆ. ವೇದಿಕೆಯಲ್ಲಿ ನೃತ್ಯವನ್ನು ಮಾತ್ರ ಕೊಡ್ಬೋದು, ಆಚರಣೆಯನ್ನು ಕೊಡುವುದು ಅಂತ ತಪ್ಪಾಗ್ತದೆ. ಅಲ್ಲಿ ವೇದಿಕೆಯಲ್ಲಿ ಕೊಡಿದ್ರೆ ಜನಗಳಿಗೆ ಇನ್ನು ಮುಂದೆ ಅಳಿದು ಹೋಗುವಂಥ ಒಂದು ಪ್ರಸಂಗ ಬರ್ತದೆ. ಹಾಗಾಗಿ ವೇದಿಕೆ ಕೊಡುವುದು ತೊಂದರೆ ಇಲ್ಲ. ಆದರೆ ಅದಕ್ಕೆ ಬೇಕಾದಂಥ ಕಟ್ಟುಕಟ್ಟಲೆ ಉಂಟು. ಅದನ್ನು ಎಲ್ಲ ಅಲ್ಲಿ ತೋರಿಸದೆ ಖಾಲಿ ನೃತ್ಯವನ್ನು ಕೊಡುವುದು ಯಾವುದಾದ್ರೂ ತೊಂದರೆ ಇಲ್ಲ.